ಹಾಗಾದ್ರೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡ ನಂತರ ಶಾಸಕರ ನಡೆ ಏನು? ಉಚ್ಚಾಟಿತರು ಕಾಂಗ್ರೆಸ್ ಸೇರೋಕೆ ಅಡ್ಡಿ ಆತಂಕ ಇಲ್ಲ. ಈ ಹಿಂದೆ ಕಾಂಗ್ರೆಸ್ ಸಭೆಯಲ್ಲಿ ಅವರು ಕದ್ದು ಮುಚ್ಚಿ ಭಾಗಿಯಾಗ್ತಾ ಇದ್ರು. ಹಾಗಾದ್ರೆ ಇನ್ನು ಮುಂದೆ ಕಾಂಗ್ರೆಸ್ನ ಜೊತೆ ಬಹಿರಂಗವಾಗಿ ಗುರುತಿಸಿಕೊಳ್ತಾರಾ? ಈಗ ಉಚ್ಚಾಟಿತ ಶಾಸಕರ ನಡೆ ಏನು ಅನ್ನೋದರ ಬಗ್ಗೆ ಕುತೂಹಲ ಇದೆ. ಈ ಹಿಂದೆ ಒಂದು ಬ್ಯಾರಿಯರ್ ಇತ್ತು, ಬಿಜೆಪಿಯ ಶಾಸಕರು ಅಂತ. ಈಗ ಬಿಜೆಪಿ ಉಚ್ಚಾಟನೆ ಮಾಡಿದೆ. ಇದಾದ ಮೇಲೆ ತಂಟೆ ತಕರಾರಿಲ್ಲ. ಈ ಹಿಂದೆ ಕದ್ದು ಮುಚ್ಚಿ ಹೋಗಿ ಭಾಗಿಯಾಗ್ತಾ ಇದ್ರು. ನಮ್ಮ ಕ್ಷೇತ್ರದ ಜನರಿಗೋಸ್ಕರ ಹೋಗ್ತಾ ಇದ್ದೀವಿ, ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹೋಗ್ತಾ ಇದ್ದೀವಿ ಅಂತ ಹೇಳಿಕೆಗಳನ್ನ ಎಸ್.ಟಿ. ಸೋಮಶೇಖರ್ ಬಹಳಷ್ಟು ಬಾರಿ ಕೊಟ್ಟಿದ್ರು. ಶಿವರಾಮ್ ಹೆಬ್ಬಾರ್ ಸೈಲೆಂಟ್ ಆಗಿರ್ತಾ ಇದ್ರು. ಈಗ ಡೈರೆಕ್ಟ್ ಆಗಿ ಕಾಂಗ್ರೆಸ್ ನಾಯಕರ ಜೊತೆ ಭಾಗಿಯಾಗಬಹುದು. ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಾಹ್ಯವಾಗಿ ಬೆಂಬಲ ಕೊಡಬಹುದು. ರಾಜ್ಯ ಸರ್ಕಾರದ ಜೊತೆ ಗುರುತಿಸ್ಕೊಳ್ತಾರೆ. ಪರೋಕ್ಷವಾಗಿ ಗುರುತಿಸ್ಕೊಳ್ತಾ ಇದ್ರು, ಈಗ ಪ್ರತ್ಯಕ್ಷವಾಗಿ ಗುರುತಿಸ್ಕೊಳ್ಬಹುದು. ಬಿಜೆಪಿ ನಾಯಕರ ವಿರುದ್ಧ ಮತ್ತಷ್ಟು ವಾಗ್ದಾಳಿ ಮಾಡಬಹುದು. ಈಗಾಗಲೇ ಅದರ ಆರಂಭ ಆಗಿದೆ. ಹೆಬ್ಬಾರ್ ಆ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಕುರಿತಾಗಿ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ರಾಜಕೀಯವನ್ನು ಬಿಚ್ಚಿಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ನಲ್ಲಿ ಕಾಂಗ್ರೆಸ್ ಪರ ಕೆಲಸ ಮಾಡಿ ಕಾಂಗ್ರೆಸ್ಗೆ ಲಾಭವಾಗೋದಕ್ಕೆ ಕಾರಣ ಆಗಬಹುದು. ಇದರ ಜೊತೆಗೆ ಇದರಿಂದ ಯಾರಿಗೆ ಲಾಭ? ಉಚ್ಚಾಟನೆ ಆದೇಶ ಈ ಇಬ್ಬರು ಶಾಸಕರಿಗೆ ಲಾಭ ತಂದುಕೊಡುತ್ತಾ? ಪಕ್ಷ ಸಂಘಟನೆ ದೃಷ್ಟಿಯಿಂದ ಬಿಜೆಪಿಗೆ ಲಾಭ ತಂದುಕೊಡುತ್ತಾ? ಕಾಂಗ್ರೆಸ್ಗೆ ಹತ್ತಿರವಾಗೋದಕ್ಕೆ ಶಾಸಕರಿಗೂ ಒಂದು ಅವಕಾಶ ಇದೆ. ಇನ್ನು ಬಿಜೆಪಿಯಲ್ಲಿದ್ದೀವಿ ಅನ್ನೋ ಟೆನ್ಷನ್ ಇಲ್ಲ. ಬಿಜೆಪಿಯಲ್ಲಿ ಇದ್ದು ಪಕ್ಷದ ವಿರುದ್ಧವೇ ಶಾಸಕರು ವಾಗ್ದಾಳಿ ನಡೆಸಿದ್ರು. ಇದರಿಂದಾಗಿ ಬಿಜೆಪಿ ನಾಯಕರಿಗೆ ಮುಜುಗರ. ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೆ, ನೀವೇನ್ ಕ್ರಮ ತೆಗೆದುಕೊಳ್ತಿದ್ದೀರಿ ಅಂತ ಕಾರ್ಯಕರ್ತರ ಪ್ರಶ್ನೆ ಕೇಳ್ತಾ ಇದ್ರು. ಆ ಪ್ರಶ್ನೆಯ ಮುಜುಗರ ಇರೋದಿಲ್ಲ. ಉಚ್ಚಾಟನೆಯಿಂದ ಬಿಜೆಪಿ ನಾಯಕರಿಗೆ ಒಂದು ರೀತಿ ಬಿಗ್ ರಿಲೀಫ್. ಕಾಂಗ್ರೆಸ್ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಿದ್ದಕ್ಕೆ ಬಿಜೆಪಿಯಲ್ಲಿ ಟೀಕೆಗಳು ಇತ್ತು. ಇನ್ನು ಮುಂದೆ ಉಚ್ಚಾಟಿತ ಶಾಸಕರಿಗೂ ಕೂಡ ಯಾವುದೇ ಅಡೆತಡೆ ಇಲ್ಲ. ಆ ಟೀಕೆಗಳನ್ನು ಎದುರಿಸಬೇಕು ಅಂತಿಲ್ಲ. ನೀವು ಉಚ್ಚಾಟನೆ ಮಾಡಿದ್ದೀರಿ, ನಾವೇನು ಮಾಡಬೇಕೋ ನಾವು ಅದನ್ನು ಮಾಡ್ತೀವಿ ಅಂತಾರೆ. ಉಚ್ಚಾಟನೆಯಿಂದ ಒಂದು ಕಡೆ ಬಿಜೆಪಿಗೂ ಲಾಭ, ಮತ್ತೊಂದು ಕಡೆ ಈ ಇಬ್ಬರು ಶಾಸಕರಿಗೂ ಲಾಭ. ಅಡೆತಡೆಗಳು ಇರೋದಿಲ್ಲ ಇನ್ನು ಮುಂದೆ. ಹಾಗೆ ಬಿಜೆಪಿಗೂ ಕೂಡ ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್ ಓಪನ್ ಆಗಿ ಪಕ್ಷದ ವಿರುದ್ಧ ಮಾತಾಡ್ತಿದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನೋದು ಬಹಳ ದಿನಗಳ ಪ್ರಶ್ನೆಯಾಗಿತ್ತು. ಆ ಪ್ರಶ್ನೆಗೆ ಈಗ ಬಿಜೆಪಿ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಿದೆ. ಉಚ್ಚಾಟಿತ ಶಾಸಕರಿಗೆ ಇರುವ ಅನುಕೂಲಗಳು ಏನೇನು? ಇನ್ನು ನಂಬರ್ ಗೇಮ್ ಕಡೆ ಗಮನ ಕೊಡೋಣ. ನಂಬರ್ ಗೇಮ್ನಲ್ಲಿ ಈಗ ಬಿಜೆಪಿ 62ಕ್ಕೆ ಕುಸಿದಿದೆ. 2023ರಲ್ಲಿ ಎಲೆಕ್ಷನ್ ನಡೆದಾಗ 66 ಸ್ಥಾನ ಗೆದ್ದುಕೊಂಡಿತ್ತು ಬಿಜೆಪಿ. ಶಿಗ್ಗಾವಿನ ಸೋಲ್ತು 65 ಆಯ್ತು. ಯತ್ನಾಳ್ ಉಚ್ಚಾಟನೆಯಾದ್ರು, 1 ವಿಕೆಟ್ ಡೌನ್. ಈಗ ಹೆಬ್ಬಾರ್ ಮತ್ತು ಎಸ್.ಟಿ. ಸೋಮಶೇಖರ್ 2 ವಿಕೆಟ್ಸ್ ಡೌನ್. ಬಿಜೆಪಿಯ ಹಾಲಿ ಬಲಾಬಲ 62, 66ರಿಂದ 62ಕ್ಕೆ ಬಿಜೆಪಿಯ ಬಲ ಕುಸಿದಿದೆ. 2023ರಲ್ಲಿ ಬಿಜೆಪಿ ಗೆದ್ದುಕೊಂಡಿರೋ ಸ್ಥಾನ ನೀವು ನೋಡ್ತಾ ಇದ್ದೀರಾ. 66 ಸ್ಥಾನಗಳಲ್ಲಿ ಗೆದ್ದುಕೊಂಡಿತ್ತು. ಶಿಗ್ಗಾವಿ ಎಲೆಕ್ಷನ್ನಲ್ಲಿ 1 ಸೋಲು ಕಾಣ್ತು. ಯತ್ನಾಳ್ರನ್ನ ಉಚ್ಚಾಟನೆಯಾದ ಮೇಲೆ 1 ಕ್ಷೇತ್ರ, ಹೆಬ್ಬಾರ್ ಮತ್ತು ಸೋಮಶೇಖರ್ ಅವರ ಉಚ್ಚಾಟನೆಯಿಂದ 2 + 2 4 ಕ್ಷೇತ್ರಗಳಲ್ಲಿ ಬಿಜೆಪಿ ಬಲ ಕಳೆದುಕೊಳ್ತು. ಈಗ ಬಿಜೆಪಿಯ ಹಾಲಿ ಬಲಾಬಲ 62, 64ರಿಂದ ಅದು ಕುಸಿದಿರೋದು 62ಕ್ಕೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.